ಅಕ್ಕಿ ಕೊಡ್ತೀನಿ ರೇಷನ್ ಕೊಡ್ತೀನಿ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಮಾತಾಡ್ಬೇಡ ನೀನು. ಎಲ್ಲಾರ್ಗು 6 ಗ್ಯಾರಂಟಿ ಕೊಟ್ಟಿದ್ದಾರೆ. ಮಹಿಳೆಗೆ 2,000 ಕೊಡ್ತಾರೆ. ನೀನ್ ಮರ್ಯಾದೆ ಕೊಡೋದು ಬೇಕಾಗಿಲ್ಲ ನಂಗೆ. ನಿಮ್ಮಂತವ್ರ ಮರ್ಯಾದೆ ಕೊಟ್ಟರೆ ಪಾಪ ಬರ್ತಾರೆ. ಇಡೀ ದೇಶ ಹಾಳು ಮಾಡ್ತಾವನೆ ಮೋದಿ. ನಿಮ್ಮಂತವ್ರು ಅವನು ಮೋದಿ ಸಪೋರ್ಟ್ ಮಾಡೋದ್ರಿಂದಾನೇ ದೇಶ ಹಾಳಾಗೋಗಿದ್ದು. ಇವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಎಲ್ಲಾವುದು ನಮಗೆ ಫ್ರೀ ಆಗಿ ಅಂತೇಳಿ ಬಂದಾಗ ಫ್ರೀಯಾಗಿ ಕೊಡಬಾರ್ದು ಅಂತ ಹೇಳೋದಿಲ್ಲ. ಸಂಸ್ಕೃತದಲ್ಲಿ ಒಂದಿದೆ, ನೀವು ದಾನ ಮಾಡಬೇಕಾದ್ರೆ ಯೋಗ್ಯರಿಗೆ ಮಾಡಿ ಅಂತ ಹೇಳ್ಬಿಟ್ಟು. ಅದು ಸರ್ಕಾರ ಮಾಡಲಿ, ಗೊತ್ತಾಯ್ತಾ? ಯಾರಿಗೆ ಗತಿ ಇಲ್ಲ, ಯಾರಿಗೆ ವಸತಿ ಇಲ್ಲ, ವಸತಿ ಖಂಡಿತ ಕೊಡಬೇಕು. ಯಾರಿಗೆ ತಿನ್ನೋಕೆ ಊಟ ಇಲ್ಲ, ಖಂಡಿತ ಊಟ ಹಾಕಿ. ಹೆಳವರಿಗೆ ಅವರಿಗೆ ಒಂದು ಇದನ್ನು ಟ್ರೈಸಿಕಲ್ ಕೊಡಿಸಿ, ಅವರಿಗೆ ಸ್ವಂತ ಓಡಾಡೋ ಥರ ಮಾಡಿ, ಗೊತ್ತಾಯ್ತಾ? ಅಂಗವಿಕಲರಿಗೆ ಆ ಕೆಲಸ ಮಾಡಿ, ಬಡವ್ರನ್ನ ಮೇಲೆ ತನ್ನಿ. ಹಾಗೆ ಬಿಟ್ಬಿಟ್ಟು ನೀನು ಅಕ್ಕಿ ಕೊಡ್ತೀನಿ ರೇಷನ್ ಕೊಡ್ತೀನಿ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಏನೇ ಮಾತಾಡ್ತೀಯ? ಕಾಂಗ್ರೆಸ್ನವರು ಅಕ್ಕಿ ಕೊಡ್ತಾರೆ. ಮಹಿಳೆಗೆ 2,000 ಕೊಡ್ತಾರೆ. ಆಮೇಲೆ ಎಲ್ಲಾರ್ಗು 6 ಗ್ಯಾರಂಟಿ ಕೊಟ್ಟಿದ್ದಾರೆ. ನಮ್ ಗ್ಯಾರಂಟಿನ ಕಾಪಿ ಹೊಡೆದು ಮೋದಿ ಹಾಕೊಂತಾವನೆ. ಮಾತಾಡ್ಬೇಡ ನೀನು. ವಯಸ್ಸಾಗಿದೆ, ವಯಸ್ಸು ತಕ್ಕ ಮರ್ಯಾದೆ ಕೊಡೋದು ಬೇಕಾಗಿಲ್ಲ. ನೀನ್ ಮರ್ಯಾದೆ ಕೊಡೋದು ಬೇಕಾಗಿಲ್ಲ ನಂಗೆ. ನಿಮ್ಮಂತವ್ರ ಮರ್ಯಾದೆ ಕೊಟ್ಟರೆ ಪಾಪ ಬರ್ತಾರೆ. ಇಡೀ ದೇಶ ಹಾಳು ಮಾಡ್ತಾವನೆ ಮೋದಿ. ಸುಳ್ಳುಗಳು ಹೇಳ್ಬಿಟ್ಟು. ಆಯ್ತು ಕೇಳಿಲ್ಲಿ. ನಿಮ್ಮಂತವ್ರು ಅವನು ಮೋದಿ ಸಪೋರ್ಟ್ ಮಾಡೋದ್ರಿಂದಾನೇ ದೇಶ ಹಾಳಾಗೋಗಿದ್ದು. ಏನ್ ಸಾಲ ಮಾಡವನೆ? ಎಷ್ಟು ಸಾಲ ಮಾಡವನೆ? 136 ಕೋಟಿ ಲಕ್ಷ ಸಾಲ ಮಾಡವನೆ. ಅದನ್ನ ಹೇಳಲ್ಲ. ಒಬ್ಬರ ತಲೆ ಮೇಲೆ 2 ಲಕ್ಷ ಸಾಲ ಮಾಡ್ಗವನೆ. ನೀವು ಸಂಪಾದನೆ ಮಾಡ್ಬಿಡ್ತೀರಾ? ಏನ್ ಮಾಡಿದ್ದು ಪೆಟ್ರೋಲ್ ಡೀಸೆಲ್ ಏರ್ಸಿದ್ದಲ್ಲ ಎಲ್ಲ ಅವ್ನು ಬರಲ್ಲ. ಈ ಸತಿ ಗ್ಯಾರಂಟಿ ಬರೋದೇ ಇಲ್ಲ. 170 ಸೀಟ್ ಮೇಲೆ ತಗೊಂಡ್ರೆ ನೋಡಿ. ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳ್ತೀನಿ ಕೇಳಿ. 20 ಲಕ್ಷ ಕೋಟಿ ಕೋವಿಡ್ ಅಲ್ಲಿ ಬಂತಲ್ಲ, 2 ಲಕ್ಷ ಕೋಟಿ ಅಷ್ಟೇ ಅವರು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದು. ಇನ್ನು 8 ಲಕ್ಷ ಕೋಟಿ ಎಲ್ಲ ಕ್ಯಾಪಿಟಲಿಸ್ಟ್ ಪರ ಹೋಗಿದೆ. ಹೇಳಿ ಮೇಡಮ್, ವಾದ ಕೇಳಿ. ನಾನು ಇಲ್ಲಪ್ಪ, ಇಲ್ಲಿರೋರೆಲ್ಲ ಕಾಂಗ್ರೆಸ್ನವರೇ. ಮಗ ಒಬ್ಬ ಬಿಜೆಪಿ. ಈಗ ತಡೀರ್ರಿ, ಇಲ್ಲೂ ಕೆಳಗೂ ಇತ್ತು, ಬಿಜೆಪಿ ಮೇಲೂ ಇತ್ತು. ಹೌದು, ಏನ್ ಮಾಡುದು ಕಿಸ್ತ? ಪಾಕಿಸ್ತಾನ ಬಿಜೆಪಿ ಅವ್ರನ್ನ ತುರ್ಕ್ಬಿಟ್ಟು ಹೇಳಿಸ್ಬಿಟ್ಟು ಬಿಜೆಪಿ ಅವರು ಹೇಳಿದ್ದು. ಬಿಜೆಪಿ ಅವರು ಹೇಳಿರೋದು. ಎಂತ ಸುಳ್ಳುಗಳು ಹೇಳ್ತಾರೆ ಗೊತ್ತಾ ಬಿಜೆಪಿ ಅವರು? ಅವ್ರ ತಾಯಿನ ಹೇಳ್ತಾರೆ. ಬರೀ ಸುಳ್ಳು. 1 ರೂಪಾಯಿ ಪೆಟ್ರೋಲ್ ಏರಿಸಿದ್ರೆ 1,000 ಕೋವಿಡ್ ಟೈಮಲ್ಲಿ 28 ರೂಪಾಯಿ ಬ್ಯಾರಲ್ ಬರೋದು. ಆದ್ರೆ ಪೆಟ್ರೋಲ್ ಇಳಿಸ್ಲೇ ಇಲ್ಲ, 101 ರೂಪಾಯಿಗೆ ಮಾರಿದ್ರು. ಆ ದುಡ್ಡೆಲ್ಲ ಎಲ್ಲೋಯ್ತು? ಟ್ಯಾಕ್ಸ್. ಅಷ್ಟೆಲ್ಲ ಕಲೆಕ್ಟ್ ಮಾಡ್ತಾರಲ್ಲ. 10,57,000 ಕೋಟಿ ಕಾರ್ಪೊರೇಟ್ ಟ್ಯಾಕ್ಸ್ ನ ಮನ್ನಾ ಮಾಡಿದ್ರು. ಬಡವ್ರದ್ದು ಯಾಕೆ ಟ್ಯಾಕ್ಸ್ ಮನ್ನಾ ಮಾಡಲ್ಲ? ರೈತರದ್ದು ಯಾಕೆ ಮನ್ನಾ ಮಾಡಲ್ಲ? ಅವ್ರು 72,000 ಕೋಟಿ ಮಾಡಿದ್ರು ಅಂತ ಇವರು ಬೊಬ್ಬೆ ಹೊಡ್ಕೊಂಡ್ರು. ರೈತರದ್ದು ಮನ್ನಾ ಮಾಡಿದ್ರೆ ತಾನೇ ರೈತರಿಂದಾನೇ ಇವತ್ತು ದೇಶ ಉಳಿತಿರೋದು. ಆ ರೈತರನ್ನೇ ಬಿಟ್ಬಿಟ್ರೆ ಮತ್ತೆ ಕಾರ್ಪೊರೇಟ್ ಮನ್ನಾ ಮಾಡೋದು. 32% ಇದ್ದಿದ್ದನ್ನ 22% ಕಾರ್ಪೊರೇಟ್ ಟ್ಯಾಕ್ಸ್ ಮಾಡಿದಾರಲ್ಲ. 32 ಇದ್ದಿದ್ದನ್ನ 32% ಟ್ಯಾಕ್ಸ್ ಇದ್ದಿದ್ದನ್ನ ಕಾರ್ಪೊರೇಟ್ ಟ್ಯಾಕ್ಸ್ನ 22 ಮಾಡಿದ್ದಾರೆ. 10% ಕಮ್ಮಿ ಮಾಡಿದ್ದಾರೆ. ಅದೇ ಒಬ್ಬ ಮಿಡಲ್ ಕ್ಲಾಸ್ ಅವ್ರದ್ದು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಈಗ 11 ಲಕ್ಷ ಕೋಟಿ ಅವ್ರ ಬಜೆಟ್ ಪ್ರಕಾರ ತೋರಿಸಿದ್ದಾರೆ ಮಿಡಲ್ ಕ್ಲಾಸ್ದು. ಅದೇ ಕಾರ್ಪೊರೇಟ್ ಟ್ಯಾಕ್ಸ್ ಬರೀ 10,83,000 ಕೋಟಿ. ಇವ್ರ ಉದ್ದೇಶ ಏನು? ಬರೀ ಕಾರ್ಪೊರೇಟ್ ಕಮ್ಮಿ ಮಾಡೋದು, ಬಡವ್ರನ್ನ ಮಿಡಲ್ ಕ್ಲಾಸ್ನ ಜಾಸ್ತಿ ಹರಾಸ್ ಮಾಡೋದು. ಈ ತರ ಇದ್ರೆ ಮಿಡಲ್ ಕ್ಲಾಸ್ ಅವ್ರು ಎಲ್ಲಿ ಹೋಗ್ತಾರೆ? ಅದನ್ನ ನಾವು ಕೇಳ್ತಾ ಇರೋದು. ಅದನ್ನ ನೀವು ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದೆ, ಅದನ್ನ ನೀವು ಕರೆಕ್ಟ್ ಮಾಡಿ ಅಂತ ಹೇಳ್ತಾ ಇರೋದು.
ಮಧ್ಯಮ ವರ್ಗ ಮೋದಿ ಸರ್ಕಾರ ಅಂತಲ್ಲ ಮೇಡಮ್, ಯಾವುದೇ ಸರ್ಕಾರ ಬರಲಿ ದೇಶಕ್ಕೆ ಒಳ್ಳೇದಾಗೋದನ್ನ ಮಾಡಬೇಕು. ಆರ್ಥಿಕವಾಗಿ ಸದೃಢವಾಗಿರ್ಬೇಕು ನಾವು. ಈಗ ಆರ್ಥಿಕವಾಗಿ 2 ವರ್ಷ ಹೋದ್ರೆ 100% GDP ಗ್ರೋತ್ ಕಮ್ಮಿ ಆಗುತ್ತೆ. ಆವಾಗ ಎಲ್ಲಿ ಬರುತ್ತೆ? 10,000 ಸಾಲಕ್ಕೆ 10,000 ನಮ್ದು ಖರ್ಚು, ಇನ್ನು 10,000 ಸಾಲ ಮಾಡಬೇಕು. ಎಲ್ಲಿಂದ ಹೋಗಿ ಮಾಡೋದು? ಅದನ್ನ ತಿಳ್ಕೊಂಡು ಆರ್ಥಿಕವಾಗಿ ನಾವು ಸಂಕಷ್ಟದಲ್ಲಿ ಇಲ್ದಿರೋ ತರ ನೋಡ್ಕೋಬೇಕು. ನಮ್ಗೆ ಅದೆಲ್ಲ ಅಂತ ಹೇಳ್ತಿರಲ್ಲ, ದೇಶ ಹಾಳು ಮಾಡಿದವರು ದೇಶ ಮಾರಕ್ಕಿಟ್ಟವ್ರೆ. ನೆಕ್ಸ್ಟ್ ಮಾಡ್ತಾನೆ 500 ರೂಪಾಯಿ ಬಂದ್ ಮಾಡ್ತಾನೆ. ಇಲ್ಲಮ್ಮ, ನಾನು ಸ್ಟ್ಯಾಟಿಕ್ಸ್ ಬಗ್ಗೆ ಮಾತಾಡಲ್ಲ. BJP ಅವ್ರ ಮೇಲೆ ಭಾರಿ ಕೋಪ ಇದೆ ನನಗೆ. ಕೇಳಪ್ಪ, ಇಲ್ಲಿ ಕೇಳಿ, ಸುಳ್ಳುಗಳು ಹೇಳ್ತಾರೆ. ಬರೀ ಮೋದಿ ಚಿಕ್ಕ ಹುಡುಗರಿಂದ ಮುತ್ಕೂರವ್ರಿಗೂ ಅಡ್ವರ್ಟೈಸ್ಮೆಂಟ್ ಕೊಡ್ಸವನೆ. ಈಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್, ಈಸ್ ಎ ಆರ್ಡಿನರಿ ಕೌನ್ಸಿಲರ್. ಆ ಥರ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾನೆ ಮೋದಿ. ಅದು ನ್ಯಾಯನಾ? ಮಕ್ಕಳ ಕೈಲಿ ಹೇಳ್ಸೋದು ನಾವು ಅಮ್ಮ ಚೆನ್ನಾಗಿದ್ರೆ ಭಾರತ ಮಾತೆ ಚೆನ್ನಾಗಿರ್ತಾಳೆ ಅಂತ. ಇವಾಗ ಸಮುದ್ರ ಎಂತ? ತೆಗಿತಾ ಇರೋದು. ಹಾಂ, ಅವ್ರು ಮುಳುಗ್ತಾರಂತೆ. ಇಲ್ಲಿರೋ ಬಾವಿ ಮುಳುಗ್ಲಿ ನೋಡೋಣ. ಇಲ್ಲಿ ಕೇಳಿಮ್ಮ, ನೋಡಿ, ಮೋದಿ ಸುಳ್ಳುಗಳು ಹೇಳ್ತಾನೆ. ಸುಳ್ಳು ಹೇಳ್ಬಾರ್ದು. ಒಬ್ಬ ಪ್ರೈಮ್ ಮಿನಿಸ್ಟ್ರು ಈ ಕೀಳುಮಟ್ಟಕ್ಕಿದ್ದಂಥ ಇಳಿದಂಥ ಪ್ರೈಮ್ ಮಿನಿಸ್ಟ್ರು ಇನ್ನು ಯಾವ ಮಟ್ಟಕ್ಕೂ ಇಳಿಯೋಕ್ಕಿಲ್ಲ. ಅಂಥ ಪ್ರೈಮ್ ಮಿನಿಸ್ಟರ್ ನಮ್ಗೆ ಬೇಕಾಗಿಲ್ಲಮ್ಮ. ದೇಶ ಹಾಳು ಮಾಡಿದವನು ಮನಮೋಹನ್ ಸಿಂಗು. ಕೇಳಿ ಮನಮೋಹನ್ ಸಿಂಗ್ಗೆ ಇದು ಏನಂತ ಕೊಟ್ಟು ಎಂಥದ ಅವಾರ್ಡ್ ಕೊಟ್ರಲ್ಲಪ್ಪ ಮನಮೋಹನ್ ಸಿಂಗ್. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ ಕೇಳಿ ಮೋದಿ ಸಾಹೇಬ್. ಮಾಡಲ್ಲ, ಅವನು ಭಯ ಅವನಿಗೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ, ಪಬ್ಲಿಕ್ ಸ್ಪೀಚ್ ಅಲ್ಲಿ ಬಾಯ್ ಬಂದಂಗೆ ಕೊಚ್ಕೊಂತಾನೆ. ಅವನಿಗೆ ಇಂಗ್ಲಿಷೇ ಬರೋಲ್ಲ. ಸರ್, ಈಗ ಕೇಳಮ್ಮ, ಇಲ್ಲಿ ಅನ್ಎಜುಕೇಟೆಡ್ ಮೋದಿ. ಅವನು ಅದ್ವಾನಿ ರೆಕಮೆಂಡ್ ಮಾಡಿದಾಗ ಗುಜರಾತ್ಗೆ ಇದಾಗಿದ್ದ, CM ಆಗಿದ್ದ. ಅವಾಗ ಆದ್ರಿಂದ ಅವತ್ತು ಅವನು ನೆಗ್ಲೆಕ್ಟ್ ಮಾಡಿಬಿಟ್ರು. ಅವನು ಅಮಿತ್ ಶಾ ಮರ್ಡರರು. ಏನದು ಲೋಯ ಮರ್ಡರರು. ಕೇಳಿಲಿ, ಮನೆ ಅವ್ರ ಕತೆ ಗೊತ್ತೇನ್ರಿ ನಿಮ್ಗೆ? ಕತೆ ಗೊತ್ತಿಲ್ಲ ನಿಮ್ಗೆ? ಅವ್ರ ಮನೆ. ಅಯ್ಯೋ, ಆಯ್ತು ಬಿಡು. ಕೇಳಪ್ಪ, ಇಲ್ಲಿ ಮಾತಾಡಕ್ ಬಿಡಪ್ಪ. ನೋಡಪ್ಪ, ಇಲ್ಲ, ಅವರ ಬಾಡಿನ ಮರ್ಡರ್ ಮಾಡಿ ಅವ್ರ ಮನೇಲೆ ವಾರ ಇಟ್ಕೊಂಡು ಅಮಿತ್ ಶಾ ಅವರೇ ತಗೊಂಡಂಗೆ ಮಣ್ಣು ಮಾಡಿ ಅವ್ರ ಫ್ಯಾಮಿಲಿನೇ ಹಾಳು ಮಾಡ್ಬಿಟ್ರು. ಯಾರೋ ಜುಡಿಷಿಯಲ್ ಇದು ಮರ್ಡರ್ ಮಾಡಿದ್ದು ಯಾರನ್ನ? ಕೋಯ ಅಂತ ಏನೋ ಅವ್ರ ಹೆಸರು? ಜಡ್ಜು ಕೋಯ ಅಂತ ಜಡ್ಜ್ನ ಅವ್ರ ಮನೆಗೆ ಹೋಗಿ ಮರ್ಡರ್ ಮಾಡಿಬಿಟ್ಟು ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಎದುರಿಸ್ಬಿಟ್ಟು ಇವರೇ ತಗೊಂಡೋಗಿ ಮಣ್ಣು ಮಾಡಿ ಇಂಥ ಅವ್ರ ಹೋಮ್ ಮಿನಿಸ್ಟ್ರ್ ನನಗೆ ದೇಶಕ್ಕೆ ಎಲ್ಲ ಪರೋಡಿ ನನ್ನ ಮಕ್ಕಳು ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರುಗಳು. BJP ಅವರು ಸ್ವಾರ್ಥಿಗಳು. ಬ್ರಾಹ್ಮಣರ ಸಂಘ ಕಟ್ಟಿ ಬ್ರಾಹ್ಮಣರಂತ ಹೇಳ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಹೇಳ್ತಿದ್ರಿ, ನಾನೆಲ್ಲ ಹೇಳ್ತಿರೋದು ಅವನು ಸತ್ಯಪಾಲ್ ಅಂತ ಗವರ್ನರ್ ಮಾಡಿದ ಕಾಮಿಸ್ಕೊಂಡಿರ ಅವಾಗಿಂದ ಮಾತಾಡ್ತಾ ಇದ್ದೆ ನೀನು. ಆಯ್ತು, ನೀವು ಯಾರು ಹಾಕ್ತೀರಾ ಸರ್? ನೀವು ಯಾರು ವೋಟ್ ಹಾಕ್ತೀರಾ? ಹೌದು, ಕಾಂಗ್ರೆಸ್ಗೆ. ನಾನು ರಾಮಲಿಂಗ ರೆಡ್ಡಿ ಅವರ ಶಿಷ್ಯ. 42 ವರ್ಷದಿಂದ ನಿಯತ್ತಾಗಿ ನಡ್ಕೊಂಡಿದ್ದಾರೆ. ಅವರು ಸಾರಿಗೆ ಮಿನಿಸ್ಟರ್ ಆಗಿ ನಿಯತ್ತಾಗಿ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಫ್ರೀಯಾಗಿ ಓಡಾಡೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ನನ್ನ ಮಗ ಏನು ಮಾಡಿದ್ದಾನೆ? ಫ್ರೀಯಾಗಿ ಓಡಾಡೋಕ್ಕೆ, ಫ್ರೀಯಾಗಿ ತಿನ್ನೋಕ್ಕೂ ಇಲ್ಲ.
ಅಂತ ಎಮ್.ಎಲ್.ಎ ಮಿನಿಸ್ಟ್ರು ಈ ದೇಶದಲ್ಲಿ ಹುಟ್ಟಲ್ಲ ರೀ. ಹೌದು. ರಾಮಲಿಂಗಾರೆಡ್ಡಿ ಅವರು ಅಂತ ಸಜ್ಜನಶೀಲ ರಾಜಕಾರಣಿ ಒಬ್ಬ ಇತಿಹಾಸದಲ್ಲಿ ಇದ್ರು. ಅಮ್ಮ ಯಾರೇ ಕಾರ್ಯಕರ್ತರು ಹೋಗ್ಲಿ ಯಾವ ಪಾರ್ಟಿ ಅಂತ ಕೇಳಲ್ಲ, ಏನು ಕಷ್ಟನಪ್ಪ ನಿನಗೆ ಅಂತ ಕೇಳ್ತಾರೆ. ಅವ್ರ ಕಷ್ಟ ಹೇಳಿದ್ರೆ ಪಾರ್ಟಿ ಗೀಟಿ ಕೇಳಲ್ಲ. ಅವರೇ ಲೆಟ್ರ್ ಬರೆದು ಅವರೇ ಫೋನ್ ಮಾಡಿ ಕೆಲಸ ಆಗಿಲ್ಲ ಅಂದರೆ ನಾಳೆ ಬಾಪ ನನಗೆ ಫೋನ್ ಮಾಡಿಸ್ಬೇಕು ನನ್ನ ಕೈಲಿ ಅಂತ ಹೇಳ್ತಾರೆ. ಅಂಥ ಮಿನಿಸ್ಟ್ರನ್ನ ನಾನು ನೋಡಿಲ್ಲಮ್ಮ. ಮಿಸ್ ಕಾಲ್ ಇದ್ರೆ ಮತ್ತೆ ರಿವರ್ಸ್ ಮಾಡ್ತಾರೆ, ಬೇರೆಯವ್ರು ಮಾಡಲಿಲ್ಲ. ಹೌದು. ಅಂಥ ಮಿನಿಸ್ಟ್ರಿಗಿರಿಗೆ ರೆಕಮೆಂಡ್ ಮಾಡಿರೋದು ಡಿ ಕೆ ಶಿವಕುಮಾರು ರಫ್ ಅಷ್ಟೇ. ಇವಾಗ ನ್ಯಾಯವಾದ ದಾರಿಗೆ ಬರ್ತಾ ಇದ್ದಾರೆ. ಡಿ ಕೆ ಶಿವ ಮಾಸ್ ಲೀಡ್ರು ಸಿದ್ದರಾಮಯ್ಯ ಅವ್ರಿಗೆ ಟಾಂಗ್ ಕೊಡ್ತಾವನೆ. ಮೋದಿಗೆ ಟಾಂಗ್ ಕೊಡ್ತಾವನೆ ಸಿದ್ದರಾಮಯ್ಯ. ಅವನಿಗೆ ಯಾಕೆ ಉತ್ತರ ಕೊಡಲ್ಲ ಮೋದಿ? ಪಬ್ಲಿಕ್ ಮೀಟಿಂಗಲ್ಲಿ ಓ ಅಂತ ನಾಯಿ ಬಡ್ಕೊತಾನೆ ಅಷ್ಟೇ ಹೊರ್ತು ದೇಶನ ಉದ್ಧಾರ ಮಾಡೋಕ್ಕೆ ಶಕ್ತಿ ಇಲ್ಲಮ್ಮ ಅವನಿಗೆ. Beat Plus Karnataka.